ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಅವರೆಕಾಳು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ರವೆ ಹುರಿದಿಟ್ಕೊಂಡಿದ್ದೀನಿ. ವೈಟ್ ರವೆನ ಉಪಯೋಗಿಸ್ತಾ ಇದ್ದೀನಿ ನಾನು, ಬನ್ಸಿ ರವೆ ಅಲ್ಲ. ಕರಿಬೇವಿನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. 4 ಹಸಿರು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೆ. ಈರುಳ್ಳಿ ಹಾಕ್ತಾಯಿದ್ದೀನಿ. ಇದರಲ್ಲಿ ಒಂದು ಬಟ್ಲು ಅವರೆಕಾಳು ಹಾಕ್ತಾಯಿದ್ದೀನಿ. ಅವರೆಕಾಳು ನಾನು ಒಗ್ಗರಣೆಯಲ್ಲೇ ಬೇಯಿಸ್ಬಿಟ್ಟು ಸ್ವಲ್ಪ ನೀರು ಹಾಕಿ ಬೇಯಿಸ್ತೀನಿ. ನೀವು ಬೇಕಾದರೆ ಕುಕ್ಕರಲ್ಲಿ ಬೇಕಾದ್ರೆ ಇಟ್ಕೊಂಡು ಬೇಯಿಸ್ಕೋಬೋದು. ಇದು ತುಂಬ ಬೆಂದರೆ ಉಪ್ಪಿಟ್ಟು ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅಂತ ನಾನು ಒಗ್ಗರಣೆಯಲ್ಲೇ ಬೇಯಿಸ್ತಾಯಿದ್ದೀನಿ. ಕುಕ್ಕರಲ್ಲಿ ಬೇಯಿಸಿ ಬೇಕಾದರೆ ಒಗ್ಗರಣೆಗೆ ಹಾಕ್ಬೋದು. ಅದಕ್ಕೆ ಗ್ಯಾಸ್ ವೇಸ್ಟ್ ಆಗುತ್ತೆ ಅನ್ನೋದಾದ್ರೆ ಆ ಥರ ಮಾಡ್ಬೋದು. ಇದು ತುಂಬ ಹೊತ್ತೇನು ಹಿಡಿಯಲ್ಲ. ಗ್ಯಾಸಲ್ಲಿ ಬೇಯಿಸೋ ಅಷ್ಟು ಟೈಮ್ ಹಿಡಿಯುತ್ತೆ. ಸ್ವಲ್ಪ ಜಾಸ್ತಿ ಆಗ್ಬೋದು ಇದು ಅನಿಸುತ್ತೆ. ಇದರಲ್ಲಿ 1 ಬಟ್ಟು ರವೆ ಹಾಕ್ತಾಯಿದ್ದೀನಿ. 6 ಬಟ್ಟು ನೀರು ಹಾಕ್ತಾಯಿದ್ದೀನಿ. ಆರು ಬಟ್ಲು ನೀರು ಹಾಕಿದ್ದೀನಿ. ಇನ್ನು ಸ್ವಲ್ಪ ಬೇಯಬೇಕಲ್ಲ ಅವರೆಕಾಳು ನೀರಲ್ಲಿ, ಹಾಗಾಗಿ ನೀರು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. 6 ಬಟ್ಲು ನೀರು, 1 ಬಟ್ಲು ಅವರೆಕಾಳು ಬೆಂದೇ ಬಿಡ್ತು ನೋಡಿ. ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ. ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಒಗ್ಗರಣೆಲಿ ಸ್ವಲ್ಪ ಬೆಂದಿತ್ತಲ್ಲ ಅವರೆಕಾಳು, ಬೇಗ ಬೆಂದೇ ಬಿಡ್ತು ನೀರು ಹಾಕಿದ ಮೇಲೆ. ರವೆ ಹಾಕ್ತಿದ್ದೀನಿ, 1 ಬಟ್ಲು ರವೆ. ಉಪ್ಪಿಟ್ಟು ರೆಡಿ ಆಯಿತು ಸ್ನೇಹಿತರೆ. ನೀವು ಮಾಡಿ ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.